ಹಲೋ ಎವ್ರಿವನ್, ಎಲ್ಲರ ಮನೇಲಿ ವುಡನ್ ಚಾಪಿಂಗ್ ಬೋರ್ಡ್ ಇದ್ದೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿ ಮೇಂಟೈನ್ ಮಾಡಿದ್ರು ಅಷ್ಟೇನೆ ಅದ್ರ ಮೇಲೆ ಫಂಗಸ್ ಬರೋದಂತೂ ಕಡಿಮೆ ಆಗೋದೇ ಇಲ್ಲ. ನಾವು ಫ್ರೂಟ್ಸ್ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಬೇಕಿದ್ರೆ ಅದ್ರ ಜೊತೆನೆ ಆ ಫಂಗಸ್ ಮತ್ತೆ ಆ ವುಡ್ ಪೀಸಸ್ ಎಲ್ಲ ಸೇರ್ಕೊಬಿಡುತ್ತೆ. ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡು ಅಷ್ಟೇನೆ, ಕಟ್ ಮಾಡ್ತಾ ನಾವು ಪ್ಲಾಸ್ಟಿಕ್ ಕೂಡ ಕಟ್ ಮಾಡ್ತಿರ್ತೀವಿ. ಇದು ಬೇಡ ಅಂತ ಮೀಶೋದಲ್ಲಿ ಈ ತರ ಸ್ಟೀಲ್ ಚಾಪಿಂಗ್ ಬೋರ್ಡ್ ನ ತರಿಸಿದೀನಿ. ಇದು ಆರಾಮಾಗಿ ನಿಮ್ ಕಿಚನ್ ಸ್ಲಾಬ್ ಇರುತ್ತಲ್ಲ ಅದಕ್ಕೆ ಫಿಟ್ ಆಗುತ್ತೆ. ಜಸ್ಟ್ 300 ರೂಪೀಸ್ ಅಷ್ಟೇನೆ. ಇದ್ರ ಮೇಲೆ ವೆಜಿಟೇಬಲ್ಸ್ ಆಗಿರ್ಲಿ ಫ್ರೂಟ್ಸ್ ಎಲ್ಲಾನು ಕಟ್ ಮಾಡ್ಬೋದು. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ವುಡನ್ ಚಾಪಿಂಗ್ ಬೋರ್ಡ್ ಗೆ ಪದೇ ಪೇ ಮಾಡೋದಕ್ಕಿಂತ ಇದು ಒಂದ್ಸಲ ತಗೊಂಡ್ರೆ ಸಾಕು, ಬಾಳ್ಕೆ ಬರುತ್ತೆ. ಇದರಲ್ಲಿ ನೀವು ಈ ತರ ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಬಹುದು, ಚಪಾತಿ ಲಟ್ಸಕ್ಕೆ ಮತ್ತೆ ರೊಟ್ಟಿ ಮಾಡಕ್ಕೆ, ಪೂರಿ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಒಂದೇ ಅಲ್ಲದೆ ನಿಮ್ಗೆ ಬಿಸಿ ಬಿಸಿ ಪಾತ್ರೆನ ಡೈರೆಕ್ಟ್ ಸ್ಲ್ಯಾಬ್ ಮೇಲೆ ಇಡಕ್ಕೆ ಇದಾದ್ರೂ ಇದ್ರ ಮೇಲೆ ಇಟ್ಕೋಬಹುದು ಅಂತ ತುಂಬಾನೇ ಕ್ಲೀನ್ ಆಗು ಕಾಣಿಸುತ್ತೆ. ಮಲ್ಟಿಪರ್ಪಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಅಂತಾನೆ ಹೇಳ್ಬೋದು ಇದನ್ನ. ಮತ್ತೆ ಇದನ್ನ ವಾಶ್ ಮಾಡೋದು ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನು ತುಂಬಾ ಈಸಿ. ಯಾವ್ದೇ ರೀತಿ ಫಂಗಸ್ ಆ ತರದ್ ಏನೂ ಬರಲ್ಲ. ಸ್ಲ್ಯಾಬಿಗೆ ಅಟ್ಯಾಚ್ ಮಾಡೋದು ಬೇಡ ಅಂದ್ರೆ ಈ ರೀತಿ ನಾರ್ಮಲ್ ಬರುತ್ತೆ 200 ರೂಪೀಸ್ಗೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಇದರಲ್ಲಿ 2-3 ತರ ಸೈಜಸ್ ಇರುತ್ತೆ, ಮೀಡಿಯಂ ಮತ್ತೆ ಲಾರ್ಜ್ ಅಂತ. ನಿಮ್ಗೆ ಯಾವ ತರ ಸೈಜ್ ಬೇಕೋ ಆ ರೀತಿದು ನೀವು ಆರ್ಡರ್ ಮಾಡ್ಕೋಬಹುದು. ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದ್ರೆ ಅಕೌಂಟ್ ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.